ರೋಗದಿಂದ ಗುಣಮುಖರಾಗುತ್ತಿರುವ 8 ವರ್ಷದ ಬಾಲಕಿಗೆ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಆರ್ಥಿಕ ಸಹಾಯವನ್ನು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ವಿತರಿಸಿದರು. ಪಟ್ಟಣದ 22ನೇ ವಾರ್ಡಿನ ಪುರಿಬಟ್ಟಿ ಬೀದಿಯಲ್ಲಿ ವಾಸವಾಗಿರುವ ಮುಜಾಸಿಂ ಹಾಗೂ ನಾಸಿರ್ ಅಹಮದ್ ಅವರ ಪುತ್ರಿ ಶ್ರೀಮಾ ನಸೀರ್ 7 ವರ್ಷದ ಪುಟ್ಟ ಬಾಲಕಿಗೆ ಮೆದುಳು ಕ್ಯಾನ್ಸರ್ಗೆ ತುತ್ತಾಗಿದ್ದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಮಂಗಳ ಯೋಜನೆ ಅಡಿಯಲ್ಲಿ ಯುವತಿಯ ಚಿಕಿತ್ಸೆಗೆ ಆರ್ಥಿಕ ಸಹಾಯ ನೀಡಲಾಯಿತು. ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸೌಹಾರ್ದ ಸಂಕೇತ ಎಂದು ತೋರಿಸಿಕೊಟ್ಟಿದೆ. ಶ್ರೀಮಾ ಎಂಬ ಪುಟ್ಟ ಬಾಲಕಿಗೆ ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಇಂದು ಆ ರೋಗದಿಂದ ಮಗು ಗುಣಮುಖವಾಗುತ್ತಿದ್ದು ಅವರಿಗೆ ಆರ್ಥಿಕ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದು ನಿಜಕ್ಕೂ ಶ್ಲಾಘನೀಯ. ಅದರಂತೆ ಈ ಬಾಲಕಿ ಗುಣಮುಖರಾಗಿ ಎಲ್ಲರ ಜೊತೆ ಒಗ್ಗೂಡಲಿ ಎಂದು ಶುಭ ಹಾರೈಸಿದರಲ್ಲದೆ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಇಂತಹ ಹಲವಾರು ನಿರ್ಗತಿಕರಿಗೆ ಮನೆ ನಿರ್ಮಾಣ, ಆಸ್ಪತ್ರೆಗೆ, ವಿದ್ಯಾಭ್ಯಾಸ ಸೇರಿದಂತೆ ಹಲವಾರು ರೀತಿ ಸಹಾಯ ಮಾಡುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದೆ. ಇಂತಹ ಪುಣ್ಯ ಕಾರ್ಯಕ್ಕೆ ನಮ್ಮನ್ನು ಕರೆದಿರುವುದು ಸಂತೋಷ ತಂದಿದೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ 10ಕ್ಕೂ ಹೆಚ್ಚು ದೇಗುಲಗಳನ್ನು ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಜೀರ್ಣೋದ್ಧಾರಗೊಳಿಸುವುದರ ಜೊತೆಗೆ ಬಡವರ್ಗದ ಹಾಗೂ ಕೂಲಿ ಕಾರ್ಮಿಕರ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತಿದೆ. ನಾವು ಸಹ ಪುರಸಭೆ ವತಿಯಿಂದ ಆರ್ಥಿಕ ನೆರವು ಶೀಘ್ರವಾಗಿ ನೀಡಲಾಗುವುದು ಎಂದರು. ಪುರಸಭಾ ವತಿಯಿಂದ ಸಹಾಯಧನನು ಸಹ ಈ ಸೀಮಾ ಈ 8 ವರ್ಷದ ಪಾಪು ಸೀಮಾಗೆ ನಾನು ಪುರಸಭೆ ವತಿಯಿಂದ ಸಹಾಯಧನನು ಸಹ ಕೊಡಿಸ್ತೇನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ. ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಚಂದ್ರಶೇಖರ್ ಮಾತನಾಡಿ, ನಮ್ಮ ಯೋಜನಾ ಸೇವಾ ಪ್ರತಿನಿಧಿಯಾಗಿರುವ ಮುಜಾಸಿಂ ಎಂಬುವರ 8 ವರ್ಷದ ಪುತ್ರಿಗೆ ತೀವ್ರ ಅನಾರೋಗ್ಯದಿಂದಾಗಿ ತುತ್ತಾದ ಸಂದರ್ಭದಲ್ಲಿ ನಮ್ಮ ಯೋಜನಾ ಕಚೇರಿಯಿಂದ ಪೂಜ್ಯರ ಆಶೀರ್ವಾದ ಪಡೆದು ಮಗು ಬೇಗ ಗುಣಮುಖರಾಗಲೆಂದು ಆರ್ಥಿಕ ನೆರವು ನೀಡುತ್ತಿದ್ದೇವೆ. ಶ್ರೀ ಕ್ಷೇತ್ರ ನೊಂದಂತ ಕುಟುಂಬದವರಿಗೆ ಸಾಂತ್ವನ, ರಕ್ಷಣೆ ಹಾಗೂ ಆರ್ಥಿಕ ಸಹಾಯ ನೀಡುವುದು ನಮ್ಮ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಸಹ ಒಂದೇ ಎಂಬಂತೆ ಪೂಜ್ಯರ ಆದೇಶದಂತೆ ಅನಾರೋಗ್ಯ ನಿರ್ಗತಿಕರಿಗೆ ಸಹಾಯ, ವೀಲ್ಚೇರ್ ವಿತರಣೆ ಹಾಗೂ ಕೆರೆ ಹೂಳೆತ್ತುವುದು ಸೇರಿದಂತೆ 10 ಹಲವು ಕಾರ್ಯಕ್ರಮಗಳು ಸೇರಿದಂತೆ ಪೂಜ್ಯರ ಆಶೀರ್ವಾದದಂತೆ ಮಾಡಿಕೊಂಡು ಬರುತ್ತಿದ್ದು ಈ ಪುಟ್ಟ ಬಾಲಕಿ ಬೇಗ ಗುಣಮುಖರಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಕಚೇರಿಯ ಮೇಲ್ವಿಚಾರಕಿ ಭಾರತಿ, ಸೇವಾ ಪ್ರತಿನಿಧಿಗಳಾದ ನಹೀಮಾ ಬಾನು, ತಾಜಿಮಾ ಬಾನು, ಶಹನಾ ಬಾನು, ರೇಷ್ಮಾ ಬಾನು, ನಾಸೀರ್, ನಾಗರಾಜ್, ಶಶಿರೇಖಾ, ಸಬಾ ಕೌಸರ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಅನಾರೋಗ್ಯ ಬಂದಾಗ ಅವರಿಗೆ ಸಹಾಯವನ್ನು ಕೊಡ್ತಕ್ಕಂಥದ್ದು, ಹಾಗೆಯೇ ಇವತ್ತು ನಿರ್ಗತಿಕರಿಗೆ ಸಹಾಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇವತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು, ಇವತ್ತು ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವೀಲ್ ಚೇರ್ ಕೊಡ್ತಕ್ಕಂಥದ್ದು ಇರ್ಬೋದು. ಇಂಥದ್ದು 10 ಹಲವು ಕಾರ್ಯಕ್ರಮಗಳು ಇವತ್ತು ಜನಪರ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಕೆರೆ ಹೂಳು ಎತ್ತಕ್ಕಂಥದ್ದು ಇರ್ಬೋದು, ಒಂದಷ್ಟು ಕಾರ್ಯಕ್ರಮವು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನರಿಗೆ ಹಿತ ಆಗುವಂಥದ್ದು ಕಾರ್ಯಕ್ರಮ ಆಗ್ತಾ ಇದೆ. ಹಾಗಿರುವಾಗ ಇಲ್ಲಿ ಈ ಕುಟುಂಬಕ್ಕೂ ಕೂಡ ಇವತ್ತು ನಮ್ಮ ಸ್ವಾಸ್ಥ್ಯ ಸಂಘದ ಸದಸ್ಯರಾಗಿದ್ದು ಅವರ ಮಗಳು ಇವತ್ತು ಅನಾರೋಗ್ಯದಲ್ಲಿ ಇದ್ದ ಕಾರಣ ಇವತ್ತು ಪೂಜ್ಯರಿಗೆ ಮನವಿ ಮಾಡಿಕೊಂಡಾಗ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಇವತ್ತು